ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಉಪಯುಕ್ತ ನೋಟ್ಸ್ ಅನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಇವಾಗ ನಾವು ಇವಿಎಸ್ ಗೆ ಸಂಬಂಧಪಟ್ಟಂತೆ ಇದರ ಒಂದು ಪಾರ್ಟ್ 1 ಅಲ್ಲಿ 5 ಚಾಪ್ಟರ್ಸ್ ಬಗ್ಗೆ ನಾವು ನೋಡಿದ್ವಿ, ಹೌದಲ್ವಾ? 5 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಒಟ್ಟು ಇರುವಂತಹ ಚಾಪ್ಟರ್ಸ್ 30 ಚಾಪ್ಟರ್ಸ್ ಈ ಒಂದು 3rd ಸ್ಟ್ಯಾಂಡರ್ಡ್ ಇವಿಎಸ್ ಒಳಗೊಂಡಿದೆ. ಇನ್ನು ಈ ಒಂದು 6ನೇ ಪಾಠದ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಈ ಒಂದು ಪಾಠ ಡೀಲ್ಸ್ ವಿತ್ ನಮ್ಮ ಸುತ್ತಲಿನ ಪ್ರಾಣಿ ಮತ್ತು ಪಕ್ಷಿಗಳ ಚಲನೆ, ಅವುಗಳ ಶಬ್ದ, ಅವುಗಳ ಆವಾಸ, ಹಾಗೆ ಆಹಾರ, ಅಭ್ಯಾಸ, ಇವುಗಳ ಬಗ್ಗೆ ಒಂದು ಸರಳ ಗುಣಲಕ್ಷಣಗಳನ್ನು ಗುರುತಿಸುವಂತದ್ರ ಬಗ್ಗೆ ಈ ಒಂದು ಪಾಠವನ್ನ ಇಟ್ಟಿದ್ದಾರೆ. ಇದರ ಒಂದು ಕುರಿತಾಗಿ ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತ ನೋಡ್ತಾ ಹೋದ್ರೆ, ಈ ಪ್ರಾಣಿಯ ಒಂದು ವಿಶೇಷತೆ ಏನು? ಈ ಪ್ರಾಣಿಯ ಒಂದು ವಿಶೇಷತೆ ಯಾವ ಪ್ರಾಣಿ? ಈ ಪ್ರಾಣಿ ಅಂದ್ರೆ ಹಾವಿದೆ. ಈ ಒಂದು ಪ್ರಾಣಿಯ ವಿಶೇಷತೆ ಏನು? ನಮಗೆ ಅದರ ಕಿವಿಗಳು ಕಾಣಿಸೋದಿಲ್ಲ, ದೊಡ್ಡ ಹೊಟ್ಟೆ ಇದೆ. ಹೌದಾ? ನೋ. ಅದಕ್ಕೆ 2 ದೊಡ್ಡ ಕಣ್ಣುಗಳು ಇವೆ, ಮತ್ತೆ ಇದು ನಡೆಯುತ್ತದೆ ಅಂತ ಇದೆ. ಓಕೆ, ಇದ್ರ ವಿಶೇಷತೆ, ಅದಕ್ಕೆ ಕಣ್ಣು ಇದೆ, ಆಮೇಲೆ ನಡೆಯುತ್ತೆ ಅಂತೆಲ್ಲ ಇದೆ. ಅದು ನಡೆಯುತ್ತೆ, ತೆವಳುತ್ತೆ ತಾನೆ ನೋಡಿ. ಸೊ ಹಾಗಾಗಿ ಈ ಪ್ರಾಣಿಯ ವಿಶೇಷತೆ ಅಂತ ಬಂದಾಗ, ಹಾವಿಗೆ ಯಾವಾಗ್ಲೂ ಕಿವಿಗಳು ಕಾಣಿಸುವುದಿಲ್ಲ. ನಮಗೆ ಅದರ ಕಿವಿಗಳು ಕಾಣಿಸುವುದಿಲ್ಲ ಅಂತ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ನೀರಿನಲ್ಲಿ ಮತ್ತು ನೆಲದ ಮೇಲೆ ವಾಸಿಸುತ್ತೇನೆ, ಹಾಗಾದ್ರೆ ನಾನು ಯಾರು? ನೀರು ಅಂದ್ರೆ ಏನು? ಉಭಯವಾಸಿ, ದಟ್ ಇಸ್ ಕಪ್ಪೆ. ಇವುಗಳಲ್ಲಿ ಸಸ್ಯಾಹಾರವನ್ನ ಮಾತ್ರ ತಿನ್ನುವ ಪ್ರಾಣಿ ಯಾವುದು? ಸಸ್ಯಾಹಾರ ಮಾತ್ರ. ಸಿಂಹ, ಬೆಕ್ಕು, ಮೊಲ, ನಾಯಿ ಅಂತ ಇದೆ. ಉತ್ತರ ಏನು ನೋಡಿ? ಮೊಲ ಮಾತ್ರ ಆಗುತ್ತೆ. ನಾನು ರಾತ್ರಿ ಸಮಯದಲ್ಲಿ ಮಾತ್ರ ಸಂಚರಿಸುವಂತಹ ಪಕ್ಷಿ, ನಾನು ಯಾರು ಎಂದು ಹೇಳುವೆಯಾ? ನಾನು ರಾತ್ರಿ ಸಮಯದಲ್ಲಿ ಮಾತ್ರ ಸಂಚರಿಸ್ತೇನೆ ನೋಡಿ. ಪಾರಿವಾಳ, ಕಾಗೆ, ನವಿಲು, ಮತ್ತೆ ಡಿ ಗೂಬೆ ಅಂತ ಇದೆ. ಉತ್ತರ ಏನು? ಗೂಬೆ ಏನಿದೆ ಇದು ಯಾವಾಗ್ಲೂ ರಾತ್ರಿ ಸಮಯದಲ್ಲಿ ಸಂಚರಿಸುವಂತಹ ಪಕ್ಷಿ. ರಾತ್ರಿ ಸಮಯದಲ್ಲಿ ಮಾತ್ರ ಸಂಚರಿಸುವಂಥದ್ದು. ಹಾವು ಬುಸ್ಕುಟ್ಟುತ್ತೆ, ಹಾಗಾದ್ರೆ ಆನೆ ಏನ್ ಮಾಡುತ್ತೆ? ಗರ್ಜಿಸುತ್ತಾ, ಗೀಳಿಡುತ್ತಾ, ಅಥವಾ ಬೊಗಳುತ್ತಾ, ಅಥವಾ ಕೆನೆಯುವುದು ಅಂತ ಇದೆ. ಏನ್ ಮಾಡುತ್ತೆ? ಸಿಂಹ ಗರ್ಜಿಸುತ್ತೆ, ಹೌದಲ್ವಾ? ಹಾವು ಬುಸ್ಕುಟ್ಟುತ್ತೆ. ಆದ್ರೆ ಆನೆ ಏನ್ ಮಾಡುತ್ತೆ? ಗೀಳಿಡುವುದು. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಇದರಲ್ಲಿ ಗುಂಪಿಗೆ ಸೇರದಂತಹ ಪದ ಯಾವುದು? ಗುಹೆ, ನಕ್ಷತ್ರ, ಹುತ್ತ, ಗೂಡು ಅಂತ ಇದೆ. ಗುಹೆ ಇದೆ, ನಕ್ಷತ್ರ ಇದೆ, ಹುತ್ತ ಇದೆ, ಗೂಡು ಇದೆ. ಇವೆಲ್ಲವೂ ಏನು? ನಾವು ಭೂಮಿ ಮೇಲೆ ನೋಡ್ತೀವಿ, ಹೌದಲ್ವಾ? ಆದ್ರೆ ನಕ್ಷತ್ರ ನಾವು ಆಕಾಶದಲ್ಲಿ ನೋಡ್ತೀವಿ. ದಿಸ್ ಇಸ್ ದ ರೈಟ್ ಆನ್ಸರ್. ಬಲೆಯನ್ನು ಹೆಣೆಯುವ ಜೀವಿ, ಸಿಂಹ, ಜೇಡ, ಜೇನು, ಗುಬ್ಬಚ್ಚಿ. ಬಲೆಯನ್ನ ಹೆಣೆಯುವಂತದ್ದು, ದಟ್ ಇಸ್ ಜೇಡ. ಮರಿಯನ್ನು ಚೀಲದಲ್ಲಿ ಹೊತ್ತಿರುವಂತಹ ಪ್ರಾಣಿ ಯಾವುದು? ದಟ್ ಇಸ್ ಕಾಂಗರು, ಹೌದಲ್ವಾ? 9ನೇ ಪ್ರಶ್ನೆ, ಈ ಒಂದು ಚಿತ್ರದ ಸಹಾಯದಿಂದ ನೀವು ಗುರುತಿಸುವಂತಹ ವಿಷಯ ಏನು? ಸುಂದರ ಪರಿಸರ, ಪ್ರಾಣಿ ಪಕ್ಷಿ ಕೀಟದ ಚಿತ್ರಪಟ, ಆಹಾರ ಸರಪಳಿ, ಪರಸ್ಪರ ಸಹಾಯ ಅಂತ ಇದೆ. ನೋಡಿ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ತಿಂದು ಬದುಕುವಂತಹ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ? ಆಹಾರ ಸರಪಳಿ ಅಂತ ಕರಿತೀವಿ ಅಂತ ಈಗ ಆಲ್ರೆಡಿ ಇವಿಎಸ್ ಕ್ಲಾಸಸ್ ಅಲ್ಲಿ ನೀವು ನೋಡಿದಿರ. ಸೊ ಉತ್ತರ ಏನು? ಆಹಾರ ಸರಪಳಿ. ಮೈ ತುಂಬಾ ಮುಳ್ಳುಗಳಿಂದ ಕೂಡಿರುವಂತಹ ಪ್ರಾಣಿ ಯಾವುದು? ಚಿಪ್ಪು ಹಂದಿ, ಊರ ಹಂದಿ, ಮುಳ್ಳಂದಿ, ಕಾಡು ಹಂದಿ ಅಂತ ಇದೆ. ಯಾವುದು? ಮುಳ್ಳುಗಳಿಂದ ಕೂಡಿರುವಂತಹ, ಮೈ ತುಂಬಾ ಮುಳ್ಳುಗಳಿಂದ ಕೂಡಿರುವಂತಹ ಪ್ರಾಣಿ ಮುಳ್ಳಹಂದಿ. ಹುಲಿ ಗುಹೆಯಲ್ಲಿರುತ್ತೆ. ಮೀನು ಎದ್ರಲ್ಲಿರುತ್ತೆ? ದಟ್ ಇಸ್ ಮೀನು ಯಾವಾಗ್ಲೂ ನೀರಲ್ಲಿರುತ್ತೆ. ನನ್ನ ದೇಹ ದೊಡ್ಡದು, ಅಗಲ ಕಿವಿ, ಜೋರಾಗಿ ಗೀಳಿಡುವೆ, ಸೊಂಡಿಲುಂಟು. ಯಾವುದು? ಗೀಳಿಡುವೆ ನೋಡಿ, ಗೀಳಿಡುವೆ. ಓಕೆ, ದಟ್ ಇಸ್ ನನ್ನ ದೇಹ ದೊಡ್ಡದು, ಅಗಲ ಕಿವಿ, ಜೋರಾಗಿ ಗೀಳಿಡುವೆ, ಸೊಂಡಿಲುಂಟು. ಹಾಗಾದ್ರೆ ನಾನು ಯಾರು ಅಂತ ಹೇಳಿದ್ರೆ, ದಟ್ ಇಸ್ ಉತ್ತರ ಏನು? ಗೀಳಿಡುತ್ತೆ. ಆನೆ ಯಾವಾಗ್ಲೂ ಗೀಳಿಡುತ್ತೆ, ದಟ್ ಇಸ್ ಆನೆ. ರೈತ ತನ್ನ ಮನೆಯಲ್ಲಿ ಸಾಕುವ ಹುಲ್ಲನ್ನು ತಿನ್ನುವ ಮತ್ತು ಹಾಲನ್ನು ಕೊಡುವ ಪ್ರಾಣಿ. ಅಂದ್ರೆ ರೈತ ತನ್ನ ಮನೆಯಲ್ಲಿ ಸಾಕುವಂತಹ ಮತ್ತೆ ಹುಲ್ಲನ್ನು ತಿನ್ನುವ ಮತ್ತೆ ಹಾಲನ್ನು ಕೊಡುವ ಪ್ರಾಣಿ, ದಟ್ ಇಸ್ ಹಸು. ಕೋಗಿಲೆ ಕುಹು ಕುಹು ಎಂದು ಇಂಪಾಗಿ ಹಾಡಿತು. ಕುಹು ಕುಹು ಅನ್ನುವಂಥದ್ದು ಏನು? ಕೋಗಿಲೆಯ ಧ್ವನಿ, ಕೋಗಿಲೆಯ ನೋಟ, ಕೋಗಿಲೆಯ ಕಣ್ಣು, ಕೋಗಿಲೆಯ ಮನೆ ಅಂತ ಇದೆ. ಏನು? ಕೋಗಿಲೆಯ ಧ್ವನಿ. ಆಹಾರ ಮತ್ತು ನೀರಿಗಾಗಿ ಹಾರುತ್ತಾ ವಲಸೆ ಹೋಗುವಂತ ಜೀವಿ ಯಾವುದು? ಆಹಾರ ಮತ್ತು ನೀರಿಗಾಗಿ ಹಾರುತ್ತಾ ವಲಸೆ ಹೋಗುವಂತ ಜೀವಿ ಯಾವುದು ಅಂತ ಹೇಳಿದ್ರೆ, ಸಸ್ತನಿಗಳು, ಪಕ್ಷಿಗಳು, ಜಲವಾಸಿಗಳು, ಪ್ರಾಣಿಗಳು ಅಂತ ಇದೆ. ಉತ್ತರ ಏನು? 15ನೇ ಪ್ರಶ್ನೆಗೆ ನೀವು ಖಂಡಿತವಾಗಿ ಕಮೆಂಟ್ ಮಾಡಬೇಕು. ಅಥವಾ ನೋಡಿ, ಆಹಾರ ಮತ್ತು ನೀರು ಇವೆರಡಕ್ಕೂ
ಗೋಸ್ಕರ ಹಾರುತ್ತಾ ವಲಸೆ ಹೋಗುವ ಜೀವಿ. ಹಾರುವಂತದ್ದು ಯಾವುದು? ದಟ್ ಇಸ್ ಪಕ್ಷಿಗಳು. ಹುಲಿ ಮತ್ತು ಜಿಂಕೆ ಕಾಡಿನಲ್ಲಿ ವಾಸಿಸುತ್ತೆ. ಈ ಒಂದು ವಾಕ್ಯದಲ್ಲಿ ಕಂಡುಬರುವಂತಹ ಮಾಂಸಾಹಾರಿ ಪ್ರಾಣಿ ಯಾವುದು? ಹುಲಿ ಮತ್ತು ಜಿಂಕೆ ಏನಿದೆ, ಹುಲಿ ಜೊತೆಗೆ ಜಿಂಕೆ ಇವೆರಡು ಎಲ್ಲಿ ವಾಸಿಸುತ್ತೆ? ಕಾಡಿನಲ್ಲಿ ವಾಸಿಸುತ್ತೆ. ಈ ವಾಕ್ಯದಲ್ಲಿ ಕಂಡುಬರುವಂತಹ ಮಾಂಸ ಪ್ರಾಣಿ ಯಾವುದು? ದಟ್ ಇಸ್ ಮಾಂಸ ಪ್ರಾಣಿ ಯಾವುದು? ಯಾವುದು? ಹುಲಿ. ಯಾಕಂದ್ರೆ ಹುಲಿ ಜಿಂಕೆನ ಅಟ್ಟಿಸ್ಕೊಂಡು ಹೋಗುತ್ತೆ, ಹೌದಾ? ಸೊ ನೋಡಿ, ಹುಲಿ ಅನ್ನುವಂಥದ್ದು ಮಾಂಸಾಹಾರಿ ಪ್ರಾಣಿ. ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ ಉತ್ತರಿಸಿ. ಪಕ್ಷಿ ಮತ್ತು ಪ್ರಾಣಿಗಳ ಚಲನೆಗಿರುವಂತಹ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಇದೆ. 17ನೇ ಪ್ರಶ್ನೆ ನೋಡಿ, ಪಕ್ಷಿಗಳು ಏನಿದೆ ಅವು ರೆಕ್ಕೆಗಳ ಸಹಾಯದಿಂದ ಹಾರ್ತವೆ, ಹೌದಲ್ವಾ? ಇನ್ನು ಪ್ರಾಣಿಗಳು ಏನಿದೆ ಅವು ನಮ್ಮ ಕಾಲುಗಳ ಸಹಾಯದಿಂದ ಚಲಿಸ್ತವೆ. ಕೆಲವೊಂದು ಪ್ರಾಣಿಗಳು ಏನಿದಾವೆ ತೆವಳುಕೊಂಡು, ಒಟ್ಟು ಈ ರೀತಿಯಾದಂತಹ ವಿಭಿನ್ನವಾದ ಗುಣಲಕ್ಷಣಗಳನ್ನ ಪಕ್ಷಿ ಮತ್ತು ಪ್ರಾಣಿಗಳು ಒಳಗೊಂಡಿದ್ದಾವೆ. ಉಭಯವಾಸಿ ಜೀವಿಗಳನ್ನ ಪಟ್ಟಿ ಮಾಡಿ ಅಂತ ಇದೆ, ಅಥವಾ ಹೆಸರಿಸಿ ಅಂತ ಇದೆ. ಕಪ್ಪೆ, ಹಾವು, ಮೊಸಳೆ ಇವೆಲ್ಲ ಏನು ಉಭಯವಾಸಿಗಳು. ಇನ್ನು ಯಾವುದಾದ್ರೂ 4 ಪ್ರಾಣಿಗಳ ಹೆಸರು ಮತ್ತು ಅವುಗಳ ವಾಸಸ್ಥಾನಗಳನ್ನ ಹೆಸರಿಸಿ ಅಂತ ಇದೆ. ಯಾವುದಾದ್ರೂ 4 ಪ್ರಾಣಿಗಳ ಹೆಸರು ಮತ್ತು ಅವುಗಳ ವಾಸಸ್ಥಳಗಳನ್ನ ಹೆಸರಿಸಿ. ನೋಡಿ, ಹಸು ಯಾವಾಗ್ಲೂ ಕೊಟ್ಟಿಗೆಲಿರುತ್ತೆ, ಸಿಂಹ ಗುಹೆನಲ್ಲಿರುತ್ತೆ, ಪಕ್ಷಿ ಗೂಡು ಕಟ್ಕೊಂಡಿರುತ್ತೆ, ಹಾವು ಹುತ್ತದಲ್ಲಿರುತ್ತೆ, ಇಲಿ ಬಿಲದಲ್ಲಿ ಇರುತ್ತೆ. ಇನ್ನು ಸಸ್ಯಾಹಾರಿಗಳು ಪ್ರಾಣಿಗಳು ಅಂದ್ರೆ ಯಾವ್ಯಾವು ಅಂತ ಹೇಳಿದ್ರೆ, ಸಸ್ಯಗಳನ್ನ ತಿಂದು ಬದುಕುವಂತಹ ಪ್ರಾಣಿಗಳನ್ನ ಸಸ್ಯಾಹಾರಿಗಳು ಅಂತ ಹೇಳ್ತೀವಿ. ಹಸು, ಮೊಲ, ಜಿಂಕೆ, ಎಮ್ಮೆ, ಜಿರಾಫೆ ಇವೆಲ್ಲವೂ ಕೂಡ ಸಸ್ಯಾಹಾರಿ ಪ್ರಾಣಿಗಳು. ಇನ್ನು ನಾಯಿ, ಬೆಕ್ಕು ಮಿಶ್ರಹಾರಿ ಪ್ರಾಣಿಗಳು. ಯಾಕೆ ಅಂತ ಕೇಳಿದರೆ, ನಾಯಿ ಮತ್ತು ಬೆಕ್ಕು ಮಾಂಸವನ್ನು ತಿಂತವೆ, ಸಸ್ಯವನ್ನು ತಿಂತವೆ. ಹಾಗಾದ್ರೆ ಯಾಕೆ? ಕಾರಣ ಏನು ಅಂತ ಹೇಳಿದ್ರೆ, ಯಾಕೆಂದ್ರೆ ಅವು ಸಸ್ಯಾಹಾರವನ್ನು ತಿಂತವೆ ಮತ್ತು ಮಾಂಸಾಹಾರವನ್ನು ತಿಂತವೆ, ಹಾಗಾಗಿ ಮಿಶ್ರ ಪ್ರಾಣಿಗಳು ಅಂತ ಹೇಳ್ತೀವಿ. ಮಿಶ್ರ ಪ್ರಾಣಿಗಳು ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಅವು ಸಸ್ಯಾಹಾರವನ್ನು ತಿಂತವೆ, ಮಾಂಸಾಹಾರವನ್ನು ತಿಂತವೆ, ಅದಕ್ಕೋಸ್ಕರ. ಓಕೆ, ಇದಿಷ್ಟು 6ನೇ ಒಂದು ಪಾಠ ಆಗಿತ್ತು. ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಈಗ 7ನೇ ಒಂದು ಅಧ್ಯಾಯವನ್ನು ನೋಡೋಣ. ದಟ್ ಇಸ್ ವಿವಿಧ ಇಂದ್ರಿಯಗಳನ್ನ ಬಳಸಿ ವಸ್ತು, ಪಕ್ಷಿ, ಪ್ರಾಣಿಗಳ ಲಕ್ಷಣಗಳನ್ನು ಮತ್ತು ಅವುಗಳ ಚಟುವಟಿಕೆಗಳಲ್ಲಿನ ವ್ಯತ್ಯಾಸ ಅಥವಾ ಹೋಲಿಕೆಗಳನ್ನ ಆಧರಿಸಿ ವರ್ಗೀಕರಿಸುವಂತದ್ದು. ಫಾರ್ ಎಕ್ಸಾಂಪಲ್, ಕಾಣುವ ರೀತಿ, ವಾಸಸ್ಥಳ, ಅವೇನ್ ತಿಂತವೆ, ಅವುಗಳ ಚಲನೆ ಏನು, ಅವುಗಳ ಇಷ್ಟ ಇಲ್ಲದೆ ಇರೋದು, ಇವುಗಳನ್ನ ಈ ಒಂದು ಲಕ್ಷಣಗಳನ್ನ ಅನುಸರಿಸೋದ್ರ ಮುಖಾಂತರ ಅಂದ್ರೆ ಇವುಗಳ ಲಕ್ಷಣಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ವಿವಿಧ ಇಂದ್ರಿಯಗಳನ್ನ ಬಳಸಿ, ಅಂದ್ರೆ ನಾವು ಕಣ್ಣಿನಿಂದ ನೋಡೋದ್ರ ಮೂಲಕ, ಟಚ್ ಮಾಡೋದ್ರ ಮೂಲಕ, ಅಂದ್ರೆ ನಮ್ಮ ಒಂದು ಇಂದ್ರಿಯಗಳನ್ನ ಬಳಸಿ ವಸ್ತುಗಳನ್ನ ಬೇರ್ಪಡಿಸುವಂತದ್ದು, ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸುವಂತದ್ದು. ಓಕೆ, ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ 4 ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನ ಗುರುತಿಸಿ. ಬಹಳ ಉದ್ದವಾದ ಕತ್ತು ಹೊಂದಿರುವಂತಹ ಪ್ರಾಣಿ ಯಾವುದು? ಉದ್ದವಾದ ಕತ್ತು ಹೊಂದಿರುವಂತಹ ಪ್ರಾಣಿ ಜಿರಾಫೆ. ಸಂಬಂಧವನ್ನ ಗುರುತಿಸಿ ಉತ್ತರಿಸಿ. ಕುರಿ ನಡೆಯುತ್ತೆ, ಕಪ್ಪೆ ಏನ್ ಮಾಡುತ್ತೆ? ಹಾರುತ್ತೆ, ತೆವಳುತ್ತೆ, ಹತ್ತುತ್ತೆ, ನೆಗೆಯುತ್ತೆ ಅಂತ ಇದೆ. ನೋಡಿ, ಕಪ್ಪೆ ಏನಿದೆ ಅದು ನೆಗೆಯುತ್ತೆ. ಓಕೆ, ಇನ್ನು 3ನೇ ಪ್ರಶ್ನೆ, ಜೇನುಹುಳು ಮತ್ತು ಇರುವೆ ಕುಟುಂಬಕ್ಕೆ ಸೇರಿದ, ಅಂದ್ರೆ ಜೇನುಹುಳು ಮತ್ತೆ ಇರುವೆ ಇವುಗಳ ಒಂದು ಕುಟುಂಬಕ್ಕೆ ಸೇರಿರುವಂತಹ ಕೀಟ ಯಾವುದು? ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಗೆದ್ದಲು, ಎರೆಹುಳು, ಕಣಜ ಹುಳು, ಹಲ್ಲಿ ಅಂತ ಇದೆ. ಜೇನುಹುಳು ಮತ್ತೆ ಇರುವೆ ಇವುಗಳ ಗುಂಪಿಗೆ ಸೇರಿರುವಂತಹ ಕೀಟ ಯಾವುದು ಅಂತ ಹೇಳಿದ್ರೆ ಕಣಜ ಹುಳು ಅಂತ ಹೇಳ್ತೀವಿ. ಓಕೆ, ಇನ್ನು 4ನೇ ಪ್ರಶ್ನೆ, ರೈತನ ಮಿತ್ರ ಎಂದು ಇದನ್ನು ಕರಿತೀವಿ. ಯಾವ್ದನ್ನ? ಎರೆಹುಳುವನ್ನ ಕರಿತೀವಿ, ಹೌದಲ್ವಾ? 5ನೇ ಪ್ರಶ್ನೆ, ದಿನನಿತ್ಯದ ಹಾಲಿಗಾಗಿ ಸಾಕುವಂತಹ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಹಸು ಮತ್ತು ಹಂದಿ, ನಾಯಿ ಮತ್ತು ಬೆಕ್ಕು, ಎಮ್ಮೆ ಮತ್ತು ಕೋಳಿ, ಎಮ್ಮೆ ಮತ್ತು ಹಸು ಅಂತದೆ, ಎಮ್ಮೆ ಮತ್ತು ಹಸು. ಓಕೆ, ಇನ್ನು 6ನೇ ಪ್ರಶ್ನೆ, ಮರಳುಗಾಡಿನ ಹಡಗು ಎಂದು ನನ್ನನ್ನು ಕರೀತಾರೆ. ನಾನ್ ಯಾರು ಇರಬಹುದು? ಅಲ್ಲಿ ಯೋಚಿಸಿ ಹೇಳು. ದಟ್ ಇಸ್ ಒಂಟೆ. ಓಕೆ, ಇನ್ನು 7ನೇ ಪ್ರಶ್ನೆ, ಕೀಟಗಳಿಂದ ಉತ್ಪತ್ತಿಯಾಗುವಂತಹ ಏಕೈಕ ಆಹಾರ ಯಾವುದು? ಕೀಟಗಳಿಂದನೇ ಉತ್ಪತ್ತಿ ಆಗುವಂತಹ ಆಹಾರ. ಹಸುವಿನ ತುಪ್ಪ, ಜೇನುತುಪ್ಪ, ಇರುವೆ ತುಪ್ಪ, ಎಮ್ಮೆ ತುಪ್ಪ. ಯಾವುದು? ಜೇನುತುಪ್ಪ. ಈ ಪ್ರಾಣಿಯನ್ನ ಉಣ್ಣೆಗಾಗಿ ಸಾಕ್ತಾರೆ. ಉಣ್ಣೆಗೋಸ್ಕರ ಸಾಕ್ತಾರೆ. ಯಾವುದು? ತೋಳ, ಎಮ್ಮೆ, ಕುರಿ, ಹಸು ಅಂತ ಇದೆ. ದಟ್ ಇಸ್ ಕುರಿ. 9ನೇ ಪ್ರಶ್ನೆ, ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ ಉತ್ತರಿಸಿ. ಸಸ್ಯವನ್ನ ಆಹಾರವಾಗಿ ಸೇವಿಸುವಂತಹ ಪ್ರಾಣಿಗಳನ್ನ ಹೆಸರಿಸಿ. ಸಸ್ಯಗಳನ್ನ ಆಹಾರವಾಗಿ ತಿನ್ನುವಂತಹ ಪ್ರಾಣಿಗಳು ಯಾವ್ಯಾವು? ಹಸು, ಜಿಂಕೆ, ಮೊಲ ಇವೆಲ್ಲವು. ಅದಾದ ನಂತರ ಆಹಾರ ಸರಪಳಿ ಅಂದ್ರೆ ಏನು ನೋಡಿ. ಆಹಾರಕ್ಕೋಸ್ಕರ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನ ಅವಲಂಬಿಸಿರುವುದು. ಓಕೆ,
ಅದನ್ನು ನಾವೇನಂತ ಕರಿತೀವಿ, ಆಹಾರ ಸರಪಳಿ ಅಂತ ಕರಿತೀವಿ. ಇನ್ನು ನಾವು ಆಹಾರವಾಗಿ ಸೇವಿಸುವಂತಹ ವಿವಿಧ ಧಾನ್ಯಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ಓಕೆ, ನಾವು ಆಹಾರವಾಗಿ ಸೇವಿಸುವಂತಹ ಧಾನ್ಯಗಳು ಯಾವ್ಯಾವು ಅಂತ ಹೇಳಿದ್ರೆ ಅಕ್ಕಿ, ಓಕೆ, ಗೋಧಿ, ರಾಗಿ, ನವಣೆ, ಓಕೆ, ಅದಾದ್ಮೇಲೆ ಸಜ್ಜೆ, ಇವೆಲ್ಲವೂ ಏನು ಆಹಾರಕ್ಕಾಗಿ ಸೇವಿಸುವಂತಹ ವಿವಿಧ ಧಾನ್ಯಗಳು ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪಾಠ ಒಂದು 8ನೇ ತರಗತಿ, 3ನೇ ತರಗತಿಯ 8ನೇ ಪಾಠ, ಸವಾಲಾತ್ಮಕ ಸಂದರ್ಭಗಳಲ್ಲಿ ಭಾವನೆಗಳನ್ನು ಸೂಕ್ತ ರೀತಿಯಲ್ಲಿ ಯಾವ ರೀತಿ ನಿಭಾಯಿಸುವಂಥದ್ದು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಓಕೆ, ಪಕ್ಷಿಗಳು ತಲೆಯ ಭಾಗದಲ್ಲಿರುವ ಡ್ಯಾಶ್ ರಂಧ್ರಗಳಿಂದ ಶಬ್ದವನ್ನ ಆಲಿಸ್ತವೆ. ಪಕ್ಷಿಗಳು ತಲೆಯ ಭಾಗದಲ್ಲಿ ಇರುವಂತ ಎಂತ ರಂಧ್ರಗಳಿಂದ ಶಬ್ದವನ್ನ ಆಲಿಸ್ತವೆ? ಸಣ್ಣ ರಂಧ್ರ, ದೊಡ್ಡ ರಂಧ್ರ, ಎಡರಂಧ್ರ, ಬಲರಂಧ್ರ. ಇವು ನೋಡಿ ವೆರಿ 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 ಇಂಪಾರ್ಟೆಂಟ್ ನಿಮಗೆ. ಓಕೆ, ಯಾವಾಗ್ಲೂ ಪಕ್ಷಿಗಳು, ಇದಕ್ಕೆ ನೀವು ಕಮೆಂಟ್ ಮಾಡ್ಲೇಬೇಕು. ಈ ಒಂದು ಪ್ರಶ್ನೆಗೆ ನೀವು ಕಮೆಂಟ್ ಮಾಡ್ಬೇಕು. ಓಕೆ, ನೋಡಿ, ಪಕ್ಷಿಗಳು ತಲೆಯ ಭಾಗದಲ್ಲಿ ಡ್ಯಾಶ್ ರಂಧ್ರಗಳಿಂದ ಶಬ್ದವನ್ನ ಆಲಿಸ್ತವೆ. ಸಣ್ಣ ರಂಧ್ರದಿಂದ ಆಲಿಸ್ತವ, ದೊಡ್ಡ ರಂಧ್ರದಿಂದ ಆಲಿಸುತ್ತಾ, ಎಡರಂಧ್ರದಿಂದ ಆಲಿಸುತ್ತಾ, ಬಲರಂಧ್ರದಿಂದ ಆಲಿಸುತ್ತಾ. ಮನುಷ್ಯನ ಭಾವನೆಗಳಿಗೆ ಸದಾ ಸ್ಪಂದಿಸುವಂತಹ ಸಾಕು ಪ್ರಾಣಿ ಯಾವುದು? ದಟ್ ಇಸ್ ನಾಯಿ ಆಗಿರುತ್ತೆ. ಓಕೆ, ರೈತನ ಹೊಲವನ್ನ ಉತ್ತಿ ಬೆಳೆಯನ್ನ ಬೆಳೆದ್ಕೊಡುವೆ. ಹಾಗಾದ್ರೆ ನಾನು ಯಾರು? ಉಳೋದು ಮೀನ್ಸ್ ದಟ್ ಇಸ್ ಹಸು. ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾವುದು ನೋಡಿ, ರೈತನ ಹೊಲವನ್ನ ಉತ್ತಿ ಬೆಳೆಯನ್ನ ಬೆಳೆದ್ಕೊಡ್ತೀನಿ ಅಂತ ಹೇಳಿದ್ರೆ ಎತ್ತು ಏನಿದೆಯಲ್ಲ, ಎತ್ತುಗಳು. ನೋಡಿ, ರೈತನ ಒಡೆಯ ಯಾವುದು? ಎತ್ತು. ಸಂದರ್ಭಕ್ಕೆ ತಕ್ಕಂತೆ ಬಣ್ಣ ಬದಲಿಸುವಂತಹ ಸರೀಸೃಪ ಯಾವುದು? ಉಸಿರುವಳ್ಳಿ. ಓಕೆ, ಇನ್ನು 5ನೇ ಪ್ರಶ್ನೆ, ಈ ಒಂದು ಚಿತ್ರದಲ್ಲಿರುವಂತಹ ಪ್ರಾಣಿಯನ್ನ ತುಳಿದ್ರೆ ಅದರ ಒಂದು ಪ್ರತಿಕ್ರಿಯೆ ಹೀಗಿರುತ್ತೆ. ಸುಮ್ಮನಿರುತ್ತೆ, ಕಚ್ಚುತ್ತೆ, ಓಡುತ್ತೆ ಮತ್ತು ಹಾರುತ್ತೆ. ಏನ್ ಮಾಡುತ್ತೆ? ತುಳಿದ್ರೆ ಏನ್ ಮಾಡುತ್ತೆ? ಅದು ಕಚ್ಚುತ್ತೆ. ಓಕೆ, ಮನೆಯನ್ನು ಕಾಯುವ ನಿಯತ್ತಿನ ಪ್ರಾಣಿ ಯಾವುದು? ನಾಯಿ. ನಿಯತ್ತಿನ ನಾಯಿ ಅಂತಾನೆ ಹೇಳ್ತೀವಿ, ಸೊ ನಾಯಿ. ಆಮೇಲೆ ಹುಲಿಯನ್ನ ಕಂಡಾಗ ಜಿಂಕೆ ಪ್ರತಿಕ್ರಿಯೆ ಹೀಗಿರುತ್ತೆ. ಹುಲಿಯನ್ನ ಕಂಡಾಗ ಜಿಂಕೆಯ ಪ್ರತಿಕ್ರಿಯೆ ಏನಿರುತ್ತೆ? ಓಡೋಗುತ್ತೆ. ಹೌದಲ್ವಾ? ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಗು, ಕೋಪ, ಅಳುವಿನ ಮುಖಭಾವದ ಚಿತ್ರವನ್ನ ಬಿಡಿಸಿರಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ನಿಮ್ಗೆ ಕಮೆಂಟ್ ಮಾಡಿ. ನಗುವಂತಹ ಇಮೋಜಿನ ಹಾಕಿ, ಕೋಪ ಮಾಡ್ಕೊಂಡಂತ ಇಮೋಜಿಯನ್ನ ಹಾಕಿ, ಜೊತೆಗೆ ಅಳುವಂತಹ ಒಂದು ಇಮೋಜಿಯನ್ನು ಕೂಡ ಹಾಕಿ ಅಷ್ಟೇ. ಓಕೆ, ನಾನ್ ನಿಮಗೆ ನೀವೇ ಉತ್ತರ ಕೊಡಿ ಅಂತ ಹೇಳಿದ್ದೆ. ಇಲ್ಲೇ ಹೇಳ್ತೀನಿ ನೋಡಿ, ಪಕ್ಷಿಗಳು ತಲೆಯ ಭಾಗದಲ್ಲಿರುವ ಡ್ಯಾಶ್ ರಂಧ್ರಗಳಿಂದ ಶಬ್ದವನ್ನ ಆಲಿಸುತ್ತೆ. ದಟ್ ಸಣ್ಣ ರಂಧ್ರದಿಂದ ಆಲಿಸ್ತವೆ. ಓಕೆ, ಇನ್ನು 9ನೇ ಒಂದು ಪಾಠ, ದಟ್ ಇಸ್ ನಮ್ಮ ಮನೆ, ಶಾಲೆ, ನಮ್ಮ ಒಂದು ನೆರೆಹೊರೆಯಲ್ಲಿ ಇರುವಂತಹ ವಸ್ತುಗಳು, ಚಿಹ್ನೆಗಳು ಅಂತ ಬಂದ್ರೆ ಪಾತ್ರೆ, ಪರಿಕರ, ಸಾರಿಗೆ, ಸಂಪರ್ಕ ಸಾಧನಗಳು, ಸೂಚನಾ ಫಲಕಗಳು, ಸ್ಥಳಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಚಟುವಟಿಕೆಗಳನ್ನ ಗುರುತಿಸುವಂತದ್ದು. ಓಕೆ, ಪಕ್ಕದ ಊರಿನ ಜಾತ್ರೆಗೆ ಕುಟುಂಬ ಮತ್ತು ಸ್ನೇಹಿತರ ಜೊತೆಯಲ್ಲಿ ಚಿಂಟು ಹೊರಟಿದ್ದಾನೆ. ಅವರಿಗೆ ಸೂಕ್ತವಾದಂತ ವಾಹನ ಯಾವುದು? ನೋಡಿ, ಜಾತ್ರೆಗೆ ಕುಟುಂಬ ಮತ್ತು ಸ್ನೇಹಿತರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಸೈಕಲ್ ಅಲ್ಲಿ ಹೋಗಕ್ಕಾಗತ್ತಾ? ಇಲ್ಲ. ಬೈಕಲ್ಲಿ ಹೋಗಕ್ಕಾಗತ್ತಾ? ಇಲ್ಲ. ವಿಮಾನದಲ್ಲಂತೂ ಇಲ್ಲೇ ಇಲ್ಲ. ಏನು? ಬಸ್ಸು ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 2ನೇ ಪ್ರಶ್ನೆ, ನೀರಿನಲ್ಲಿ ಈ ವಾಹನ ಚಲಿಸುತ್ತದೆ. ಯಾವ್ದ್ರಲ್ಲಿ ಚಲಿಸುತ್ತೆ? ನೀರಿನಲ್ಲೂ ಕೂಡ ಚಲಿಸುವಂತದ್ದು, ದಟ್ ಇಸ್ ಹಡಗು. 2 ಚಕ್ರಗಳಿಗೆ ಗಾಳಿ ತುಂಬಿಸಿ ಕಾಲಿನ ಬಲದಲ್ಲಿ ಓಡಿಸಿ ನೋಡಿ. ಪರಿಸರ ಸ್ನೇಹಿ ವಾಹನ ನನ್ನಯ ಹೆಸರು ಏನು ಅಂತ ಕೇಳಿದ್ದಾರೆ. ದಟ್ ಈಸ್ ಸೈಕಲ್. ಪಕ್ಕದ ಮನೆಯ ಸ್ನೇಹಿತನ ಹುಟ್ಟುಹಬ್ಬಕ್ಕೆ ಡ್ಯಾಶ್ ಎಲ್ಲಿ ಹೋಗುವೆ? ನೋಡಿ, ಪಕ್ಕದ ಮನೆ, ಈಗ ಪಕ್ಕದಲ್ಲೇ ಇದೆ ಮನೆ. ಹಾಗಿದ್ದಾಗ ಸ್ನೇಹಿತನ ಕುಟುಂಬಕ್ಕೆ ನೀವು ರೈಲಲ್ಲಿ ಹೋಗ್ತೀರಾ, ವಿಮಾನದಲ್ಲಿ ಹೋಗ್ತೀರಾ, ಬೈಕಲ್ಲಿ ಹೋಗ್ತೀರಾ? ದಟ್ ಇಸ್ ಕಾಲ್ನಡಿಗೆಯಲ್ಲಿ ಹೋಗುವಂತದ್ದು. ಹೌದಲ್ವಾ? ಇದು ಹಿಂದಿನ ಕಾಲದಲ್ಲಿ ವಿಷಯಗಳನ್ನ ತಿಳಿಸೋದಕ್ಕೆ ಬಳಸುತ್ತಿದ್ದಂತಹ ಬರಹ ಸಾಧನ ಯಾವುದು? ಪತ್ರ. ಓಕೆ, ಅತಿ ವೇಗವಾಗಿ ವಿಷಯಗಳನ್ನ ತಿಳಿಸುವುದಕ್ಕೆ ಮತ್ತೆ ಹಂಚ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದಂತಹ ಸಾಧನ ಯಾವುದು? ಅತಿ ವೇಗವಾಗಿ ವಿಷಯವನ್ನ ತಿಳಿಸೋದಕ್ಕೆ. ಓಕೆ, ಅತಿ ವೇಗವಾಗಿ ತಿಳಿಸೋದಕ್ಕೆ ಮತ್ತೆ ಹಂಚ್ಕೊಳ್ಳೋದಕ್ಕೆ ಬಳಸುತ್ತಿದ್ದ ಸಾಧನ ಯಾವುದು ಅಂತ ಹೇಳಿದ್ರೆ ಅಲ್ಲಿ ವೇಗ ಅಂತ ಹೇಳಿರೋದ್ರಿಂದ ದಟ್ ಇಸ್ ಮೊಬೈಲ್.
ಇದು ಯಾವ ಚಿತ್ರವಿರಬಹುದು ಎಂದು ಊಹಿಸಿ ಹೇಳಿ. ನೋಡಿ, ಇಲ್ಲೆಲ್ಲ ಕಾರ್ ಇದೆ, ಹಾಗಾದ್ರೆ ಇದೇನು? ಪೆಟ್ರೋಲ್ ಬಂಕ್. ಓಕೆ, ಇನ್ನು 8ನೇ ಒಂದು ಪ್ರಶ್ನೆ. ಅನಾರೋಗ್ಯದ ಕಾರಣ ಅಥವಾ ತುರ್ತು ಸಂದರ್ಭಗಳಲ್ಲಿ ಕರೆ ಮಾಡುವಂತಹ ಸಂಖ್ಯೆ ಯಾವುದು? 108. ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ರಸ್ತೆಯಲ್ಲಿ ಚಲಿಸುವಂತಹ ವಾಹನಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ಬಸ್ಸು, ಲಾರಿ, ಕಾರು. ಓಕೆ, ಬಸ್ ನಿಲ್ದಾಣದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಬಸ್ ನಿಲ್ದಾಣ ಅನ್ನುವಂಥದ್ದು ಜನರಿಗೆ ಬಹಳ ಉಪಯೋಗ ಇದೆ. ಬಸ್ ನಿಲ್ದಾಣದ ಸೌಲಭ್ಯಗಳು, ಸೌಕರ್ಯಗಳು, ಬಸ್ಸಿನ ಮಾರ್ಗಗಳು, ಅದ್ರ ಜೊತೆಗೆ ವ್ಯಾಪಾರದ ಮಳಿಗೆಗಳು, ಇವುಗಳ ಬಗ್ಗೆ ಎಲ್ಲ ಬರಿಬೇಕಾಗುತ್ತೆ. ಇಂಧನ ಉಳಿತಾಯಕ್ಕೆ ಬಳಸಬಹುದಾದಂತಹ ವಾಹನಗಳನ್ನ ಹೆಸರಿಸಿ. ನೋಡಿ, ಇವಾಗ ಇಂಧನ ಉಳಿತಾಯಕ್ಕಾಗಿ ಬಳಸಬಹುದಾದಂತಹ ಒಂದು ವಾಹನಗಳು ಅಂತ ಅಂದಾಗ ಸೈಕಲ್ಲು, ಎತ್ತಿನ ಗಾಡಿ, ದೋಣಿ. ಓಕೆ, ಜೊತೆಗೆ ಹೇಳಿ, ನಿಮಗೆ ಯಾವಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ಎಸ್. ಈಗ 10ನೇ ಒಂದು ಪಾಠ, ದಟ್ ಇಸ್ ಮನೆ, ಶಾಲೆ, ನೆರೆಹೊರೆಯಲ್ಲಿ ಕಾಣುವಂತಹ ವಸ್ತು, ಸಂಕೇತ, ಸ್ಥಳ ಹಾಗೂ ಚಟುವಟಿಕೆಗಳನ್ನ ಗುರುತಿಸುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ಮೊದಲನೇ ಪ್ರಶ್ನೆ ನೋಡಿ. ಈ ಚಿತ್ರ ಏನನ್ನ ಹೇಳುತ್ತೆ? ಹೂವನ್ನ ಕೀಳ್ಬಾರ್ದು ಅಂತ ಇದೆ, ಹೂವನ್ನ ನೆಡಬಾರ್ದು ಅಂತ ಇದೆ, ಹೂವಿನ ಮೇಲೆ ನಡೆಯಿರಿ ಅಂತ ಇದೆ, ಹೂವಿದೆ ಎಚ್ಚರಿಕೆ ಅಂತ ಇದೆ. ಓಕೆ, ಪ್ರಶ್ನೆಯನ್ನ ಉತ್ತರ ಏನು? ಹೂವನ್ನ ಕೀಳ್ಬಾರ್ದು ಅನ್ನೋದು ಉತ್ತರ. ವಿದ್ಯುತ್ ಕಂಬದ ಬಳಿ ಯಾವ ಸೂಚನಾ ಫಲಕ ತೂಗು ಹಾಕಬಹುದು? ನನ್ನನ್ನು ಮುಟ್ಟಬೇಡಿ, ಅಪಾಯವಿದೆ. ನನ್ನನ್ನು ಮುಟ್ಟಿ, ತೊಂದರೆ ಇಲ್ಲ. ನನ್ನ ಹತ್ರ ಆಟ ಆಡಿ. ನನ್ನನ್ನು ಮುಟ್ಟಬೇಡಿ, ಅಪಾಯ ಇದೆ. ಈ ಕೆಳಗಿನ ಯಾವ ಸ್ಥಳ ಹಣದ ವ್ಯವಹಾರಕ್ಕಾಗಿ ತುಂಬಾ ಅನುಕೂಲ? ಯಾವ ಸ್ಥಳ ಹಣದ ವ್ಯವಹಾರಕ್ಕೆ ಅಂತ ಅಂದ್ರೆ ದಟ್ ಇಸ್ ಬ್ಯಾಂಕ್. ಓಕೆ, ಸಂಕೇತಗಳು ಇರುವುದು ಸೂಚನೆಗಳ ಪಾಲನೆಗಾಗಿ. ಈ ವಾಕ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಂಕೇತಗಳು ಇರುವುದು ಸೂಚನೆಗಳನ್ನ ಪಾಲಿಸೋದಕ್ಕೆ ಅಂತ ಇದೆ. ಹಾಗಾದ್ರೆ ಈ ಉತ್ತರ ಸರಿ. ಪಾದಚಾರಿಗಳು ಚಲಿಸುವಂತಹ ಪೆಟ್ಟಿಗೆಯನ್ನ ಏನಂತ ಕರೀತಾರೆ? ನೋಡಿ, ಪಾದಚಾರಿಗಳು ಚಲಿಸುವಂತಹ ಪೆಟ್ಟಿಗೆ ಅಂದ್ರೆ ಫುಟ್ಪಾತ್ ಮೇಲೆ ಪಾದಚಾರಿಗಳು ಮಾತ್ರ ಚಲಿಸ್ಬೇಕು ಅಂತಹ ಒಂದು ಪೆಟ್ಟಿಗೆಗೆ ಏನಂತ ಕರೀತಾರೆ ಅಂದ್ರೆ ಝೀಬ್ರಾ ಪಟ್ಟಿ ಅಂತ ಹೇಳಿ ಕರೀತಾರೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಝೀಬ್ರಾ ಪಟ್ಟಿ ಅಂತ ಹೇಳಿ ಕರೀತಾರೆ. ಪಾದಚಾರಿಗಳು ಚಲಿಸುವಂತಹ ಪಟ್ಟಿಗೆ ಝೀಬ್ರಾ ಪಟ್ಟಿ ಅಂತ ಕರೀತಾರೆ. ಗುಂಪಿಗೆ ಸೇರಿದ ಪದವನ್ನ ಗುರುತಿಸಿ. ವಿಮಾನ, ಮೊಬೈಲ್, ಕಂಪ್ಯೂಟರ್, ಆಸ್ಪತ್ರೆ. ಓಕೆ, ವಿಮಾನ, ಕಂಪ್ಯೂಟರ್, ಮೊಬೈಲ್, ಆಸ್ಪತ್ರೆ ಅನ್ನುವಂಥದ್ದು ಗುಂಪಿಗೆ ಸೇರದಂತಹ ಪದ. ಈ ಚಿತ್ರದಲ್ಲಿ ಶಾಲೆಯ ಹಿಂಭಾಗ ಏನಿದೆ? ಈ ಒಂದು ಚಿತ್ರದಲ್ಲಿ ನೋಡಿ, ರಸ್ತೆ, ಬಸ್ ನಿಲ್ದಾಣ ಮತ್ತೆ ಏನೂ ಇಲ್ಲ ಅಂತ ಇದೆ. 7ನೇ ಪ್ರಶ್ನೆಗೆ ಶಾಲೆಯ ಹಿಂದೆ ದಟ್ ಇಸ್ ಬಸ್ ಇದೆ. ಓಕೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೂಚನಾ ಫಲಕಗಳು ಅಂದ್ರೆ ಏನು? ನೋಡಿ, ಸೂಚನಾ ಫಲಕಗಳು ಅಂತ ಹೇಳಿದಾಗ ಒಂದು ಸ್ಥಳದಲ್ಲಿ ಕಡ್ಡಾಯವಾಗಿ ಅನುಸರಿಸಬೇಕಾದಂತಹ ನಿಯಮಗಳನ್ನ ಪ್ರದರ್ಶಿಸುವಂತಹ ಫಲಕಗಳೇ ನಾವು ಸೂಚನಾ ಫಲಕಗಳು ಅಂತ ಹೇಳ್ತೀವಿ. ಏನು? ಒಂದು ಸ್ಥಳದಲ್ಲಿ ಕಡ್ಡಾಯವಾಗಿ ಅನುಸರಿಸಬೇಕು ಅಂತ ಒಂದು ನಿಯಮಗಳನ್ನ ಪ್ರದರ್ಶಿಸುವಂತಹ ಫಲಕಗಳನ್ನೇ ನಾವು ಸೂಚನಾ ಫಲಕಗಳು ಅಂತ ಹೇಳ್ತೀವಿ. ನಿನ್ನ ಶಾಲೆಯ ಸುತ್ತಮುತ್ತ ಏನೆಲ್ಲ ಕಾಣಬಹುದು? ನೋಡಿ, ರಸ್ತೆ, ಮನೆ, ಜೊತೆಗೆ ನಿಲ್ದಾಣ, ಏನೇನೆಲ್ಲ ಕಾಣುತ್ತೋ ಮಗುವಿಗೆ ಅದನ್ನ ಯೋಚಿಸಿ ಬರೆಯುವಂಥದ್ದು. ಇನ್ನು ನಿನ್ನ ಮನೆಯಿಂದ ಶಾಲೆಗೆ ಹೋಗುವ ದಾರಿಯನ್ನ ನಕ್ಷೆಯಲ್ಲಿ ಬರೆದು ತಿಳಿಸು. ಇವೆಲ್ಲ ಮಕ್ಕಳ ಚಟುವಟಿಕೆ ಆಗಿರುತ್ತೆ. ಓಕೆ, ಇದಿಷ್ಟು ಇಲ್ಲಿಗೆ 10 ಚಾಪ್ಟರ್ಸ್ ಕಂಪ್ಲೀಟ್ ಆಯ್ತು. ಇದು 5 ಚಾಪ್ಟರ್ಸ್ ಅಲ್ವಾ, ಸೊ 10 ಚಾಪ್ಟರ್ಸ್ ಕಂಪ್ಲೀಟ್ ಆಯ್ತು. ಈ ಒಂದು ವಿಡಿಯೋ ಎಷ್ಟು ಉಪಯುಕ್ತ ಆಗಿದೆ ನಿಮ್ಗೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.